ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಜುಲೈ ತಿಂಗಳ ಕುಂಭರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಈ ಜುಲೈ ತಿಂಗಳಲ್ಲಿ ಕುಂಭರಾಶಿ ಸಂಜಾತರಲ್ಲಿ ಶತಭಿಷ ಹಾಗೂ ಧನಿಷ್ಠ ನಕ್ಷತ್ರ ಸಂಜಾತರಿಗೆ ಹೆಚ್ಚಿನ ಶುಭ ಫಲಗಳು ಲಭ್ಯವಿರುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. 2ನೇ ಮನೆಯಲ್ಲಿ ಸಂಚರಿಸುತ್ತಿರುವ ಶನಿ ಹಾಗೂ 6ನೇ ಮನೆಯಲ್ಲಿ ಸಂಚರಿಸುತ್ತಿರುವ 2ನೇ ಮನೆಯಲ್ಲಿ ಸಂಚರಿಸುತ್ತಿರುವ ಶನಿ ಹಾಗೂ 6ನೇ ಮನೆಯಲ್ಲಿ ಸಂಚರಿಸುತ್ತಿರುವ ಗುರುವಿನ ಗೋಚರ ಫಲದಿಂದಾಗಿ ಈ ತಿಂಗಳು ಪೂರ್ತಿ ಒಂದಲ್ಲ ಒಂದು ರೀತಿಯ ಹಿನ್ನಡೆಗಳು ಅಥವಾ ವ್ಯತಿರಿಕ್ತ ಪರಿಣಾಮಗಳು ನಿಮ್ಮ ಮೇಲೆ ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಉದ್ಯೋಗಿಗಳಿಗೂ ವೃತ್ತಿದಾರರಿಗೂ ಹಾಗೂ ವ್ಯಾಪಾರೋದ್ಯಮಿಗಳಿಗೂ ಈ ತಿಂಗಳು ಎಲ್ಲ ರೀತಿಯಾದಂತಹ ಹಿನ್ನಡೆ ಅಥವಾ ವ್ಯತಿರಿಕ್ತ ಪರಿಣಾಮಗಳನ್ನು ಉಂಟು ಮಾಡುವ ಸಾಧ್ಯತೆಗಳು ಉಂಟು. ಆರೋಗ್ಯ ವಿಚಾರದಲ್ಲಿಯೂ ಸಹಿತ ಸ್ವಲ್ಪ ಹಿನ್ನಡೆಯಾಗುವಂತಹ ಸಾಧ್ಯತೆಗಳಿರುತ್ತದೆ. ನಿಮ್ಮ ಒಂದು ದೈಹಿಕ ವ್ಯಾಧಿಗಳಿಗೆ ಮಾನಸಿಕ ಅಶಾಂತಿಯೇ ಮೂಲ ಕಾರಣವಾಗಿದೆ ಎಂಬುದನ್ನು ನೀವು ಮರೆಯಬೇಡಿ. ಏಕೆಂದರೆ ಯಾವುದೇ ಕೆಲಸ ಕಾರ್ಯಗಳು ಸಹಿತ ನೀವು ಅಂದುಕೊಂಡಂತೆ ಸಾಗುತ್ತಿಲ್ಲ ಹಾಗೂ ಪ್ರತಿಯೊಂದು ಕೆಲಸ ಕಾರ್ಯಗಳು ಸಹಿತ ನೀವು ಎಷ್ಟೇ ಶ್ರದ್ಧೆ ಏಕಾಗ್ರತೆಯಿಂದ ಪ್ರಯತ್ನ ಪಟ್ಟರೂ ಒಂದಲ್ಲ ಒಂದು ಸಣ್ಣ ಕಾರಣದಿಂದಾಗಿ ಎಲ್ಲವೂ ನಿಮಗೆ ಹಿನ್ನಡೆಯಲ್ಲಿಯೇ ಸಾಗುತ್ತಿರುವುದು, ಮಾನಸಿಕವಾದಂತಹ ಒಂದು ಒತ್ತಡವು ನಿಮ್ಮ ಮೇಲೆ ಬಿದ್ದು ಅದರಿಂದಾಗಿ ನೀವು ಹಿನ್ನಡೆಯನ್ನು ಹಾಗೂ ವ್ಯತಿರಿಕ್ತ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗುತ್ತದೆ. ಶತ್ರುಗಳ ಬಾಧೆಯು ನಿಮ್ಮನ್ನು ಹೆಚ್ಚಾಗಿ ಕಾಡುವ ಸಾಧ್ಯತೆ ಇದೆ. ಹಿತಶತ್ರುಗಳಿಂದಲೂ ಸಹಿತ ನಿಮಗೆ ತೊಂದರೆಯಾಗುವಂತಹ ಲಕ್ಷಣಗಳೇ ಹೆಚ್ಚಿದೆ. ಹಣಕಾಸು ವಿಚಾರವಾಗಿ ನೀವು ಅಂದುಕೊಂಡಂತೆ ಏನೂ ಆಗಲಾರದು ಹಾಗೂ ಆರ್ಥಿಕ ಮುಗ್ಗಟ್ಟಿನಿಂದಾಗಿ ನೀವು ಸಾಲ ಮಾಡುವಂತಹ ಪ್ರಮೇಯವು ಒದಗಿ ಬರಬಹುದು ಹಾಗೂ ಚಿನ್ನ ಆಭರಣ ಒಡವೆಗಳ ಅಡಮಾನ ಇಡುವುದು ಮತ್ತು ಆಸ್ತಿಯನ್ನು ಅಡಮಾನ ಬಿಡುವಂತಹ ಸಂದಿಗ್ಧ ಪರಿಸ್ಥಿತಿಗಳು ಸಹಿತ ಈ ತಿಂಗಳಲ್ಲಿ ನಿಮಗೆ ಎದುರಾಗಲಿದೆ. ಹಾಗೂ ಇದಕ್ಕೂ ಮೊದಲು ನೀವು ಕಾರ್ಯಾರಂಭ ಮಾಡಿದಂತಹ ಯೋಜನೆಗಳಿಗೆ ಹಣಕಾಸಿನ ಕೊರತೆಯಿಂದಾಗಿ ಅವು ಸಹಿತ ನಷ್ಟವನ್ನು ಹೊಂದುವ ಎಲ್ಲ ಸಾಧ್ಯತೆಗಳು ಉಂಟು. ಆರ್ಥಿಕ ವಿಚಾರವಾಗಿ ಹೇಳುವುದಾದಲ್ಲಿ ನಿಮಗೆ ಸಹಾಯ ಮಾಡುತ್ತೀನಿ ಎಂದು ಹೇಳಿದ್ದಂತಹ ಬಂಧು ಮಿತ್ರರು ಸಹಿತ ಕೊನೆಯ ಕ್ಷಣದಲ್ಲಿ ಸಹಾಯ ಮಾಡಲು ಸಾಧ್ಯವಾಗಿಲ್ಲ ಎಂದು ಹೇಳುವ ಸಾಧ್ಯತೆಗಳೇ ಹೆಚ್ಚಿದೆ. ನೀವು ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವ ಅಥವಾ ನಷ್ಟ ಹೊಂದುವ ಸಾಧ್ಯತೆಗಳು ಬಹಳ ಹೆಚ್ಚಿದೆ. ಆದ್ದರಿಂದ ನೀವು ಅತ್ಯಂತ ಹೆಚ್ಚು ಜಾಗರೂಕರಾಗಿ ಇರಬೇಕಾಗುತ್ತದೆ. ವಾಹನ ಚಾಲನೆ ಮತ್ತು ಪ್ರಯಾಣದ ವಿಚಾರವಾಗಿಯೂ ನೀವು ವಿಶೇಷವಾದಂತಹ ಜಾಗ್ರತೆ ಮತ್ತು ಎಚ್ಚರಿಕೆಯನ್ನು ವಹಿಸಬೇಕು. ಕ್ರಯ ವಿಕ್ರಯಗಳಲ್ಲಿ ನಿಮಗೆ ನಷ್ಟವಾಗುವಂತಹ ಸಾಧ್ಯತೆ ಇದೆ ಹಾಗೂ ನಿಮಗೆ ಬರಬೇಕಾದ ಹಣ ಪೂರ್ತಿಯಾಗಿ ನಿಮ್ಮ ಕೈ ಸೇರದೆ ಅದರಲ್ಲಿಯೂ ಸಹಿತ ನೀವು ನಷ್ಟವನ್ನು ಹೊಂದುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತವೆ. ನೀವು ಇನ್ನೊಬ್ಬರ ಮಾತನ್ನು ನಂಬಿ ಯಾವುದೇ ಹಣಕಾಸಿನ ವಿಚಾರವಾಗಿ ಸಮ್ಮತಿಸಬೇಡಿ. ಏಕೆಂದರೆ ನಿಮಗೆ ನಂಬಿದವರಿಂದ ಸಹಾಯ ದೊರಕುವ ಯಾವುದೇ ಸಾಧ್ಯತೆಗಳು ಈ ಜುಲೈ ತಿಂಗಳಲ್ಲಿ ಇಲ್ಲ. ಅದರ ಬದಲಾಗಿ ನೀವು ಯಾರಿಗೆ ಕಮಿಟ್ ಆಗಿರುತ್ತೀರೋ ಅವರಲ್ಲಿ ಹೆಚ್ಚಿನ ಕಾಲಾವಕಾಶವನ್ನು ಪಡೆಯುವುದು ಅಥವಾ ಸಾಧ್ಯವಾದರೆ ಭಾಗಶಃ ಕೊಟ್ಟು ಮತ್ತು ಹೆಚ್ಚಿನ ಸಮಯವನ್ನು ಅವರಿಂದ
ಪಡೆಯುವುದು ಉತ್ತಮವಾದಂತಹ ವಿಧಾನವಾಗಿರುತ್ತದೆ. ಕುಂಭರಾಶಿ ಸಂಜಾತರಲ್ಲಿ ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದಲ್ಲಿಯೂ ಸಹಿತ ಈ ತಿಂಗಳು ತೀವ್ರವಾದಂತಹ ಹಿನ್ನಡೆ ಮತ್ತು ಬಾಧೆಗಳು ಉಂಟು. ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದ ವ್ಯತಿರಿಕ್ತ ಪರಿಣಾಮಗಳು ನೀವು ಮಾಡುವಂತಹ ಕೆಲಸದ ಮೇಲೂ ದುಷ್ಪರಿಣಾಮ ಬೀರುವ ಎಲ್ಲ ಸಾಧ್ಯತೆಗಳು ಇವೆ. ಸಹೋದ್ಯೋಗಿ ಹಾಗೂ ಮೇಲಧಿಕಾರಿಗಳ ಅಸಹಕಾರ ಕಿರಿಕಿರಿಯಿಂದಾಗಿ ಉದ್ಯೋಗಿಗಳು ಮಾನಸಿಕ ಅಶಾಂತಿ ಹಾಗೂ ನೋವನ್ನು ಅನುಭವಿಸುವಂತಹ ಸಾಧ್ಯತೆಗಳು ಹೆಚ್ಚಿವೆ. ನಿಮ್ಮ ಮೇಲೆ ಇರುವಂತಹ ದೃಷ್ಟಿದೋಷ ಹಾಗೂ ಶತ್ರುಬಾಧೆಯೂ ಸಹಿತ ಬಹಳಷ್ಟು ವಿಚಾರಗಳಲ್ಲಿ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡಲಿದೆ. ಇದರಿಂದ ನೀವು ನೊಂದುಕೊಳ್ಳುವುದು, ಚಿಂತೆ, ಕಳವಳ, ದುಗುಡ ಮತ್ತು ಹತಾಶೆಯನ್ನು ಅನುಭವಿಸುವಂತಹ ಎಲ್ಲ ಸಾಧ್ಯತೆಗಳು ಉಂಟು. ಅಶುಭ ದಶಾಭುಕ್ತಿ ಕಾಲದಲ್ಲಿರುವವರಿಗೆ ಈ ಎಲ್ಲ ತಾಪತ್ರಯಗಳು ಹೆಚ್ಚಾಗಿಯೇ ಕಾಡುವಂತಹ ಸಾಧ್ಯತೆಗಳು ಇರುವುದರಿಂದ ಪ್ರತಿನಿತ್ಯವೂ ತಪ್ಪದೆ ಶ್ರೀ ಶನೈಶ್ಚರ ಕೃತ ನೃಸಿಂಹಸ್ತುತಿಯನ್ನು ಪಠಿಸುವುದರಿಂದ ಆ ಕಷ್ಟಗಳ ಬಾಧೆಗಳ ತೀವ್ರತೆ ಕಡಿಮೆಯಾಗಲಿದೆ. ವಿದ್ಯಾರ್ಥಿ ವರ್ಗಕ್ಕೂ ಸಹಿತ ಈ ಒಂದು ಜುಲೈ ತಿಂಗಳು ಅಷ್ಟು ಒಳ್ಳೆಯದಲ್ಲ. ವ್ಯಾಪಾರಿ, ಉದ್ಯಮಿ ಹಾಗೂ ಉದ್ಯೋಗಿಗಳಿಗೂ ಸಹಿತ ಒಳ್ಳೆಯದಲ್ಲ. ಕೋರ್ಟು ವ್ಯಾಜ್ಯಗಳಲ್ಲಿ ನಿಮಗೆ ಹಿನ್ನಡೆಯಾಗುವಂತಹ ಸಾಧ್ಯತೆಗಳೇ ಹೆಚ್ಚಿರಲಿದೆ. ಹೀಗಾಗಿ ನೀವು ಈ ತಿಂಗಳು ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಸಹಿತ ಹಿನ್ನಡೆಯನ್ನು ಅನುಭವಿಸುವಂತಹ ಸಾಧ್ಯತೆ ಹೆಚ್ಚಿದೆ. ಆದ್ದರಿಂದ ನೀವು ನಂಬಿದ ಗುರುದೇವತೆಯ ಆರಾಧನೆ, ಉಪಾಸನೆಯನ್ನು ತಪ್ಪಿಸಬೇಡಿ. ಹಾಗೆಯೇ ಪೀಡಾ ಪರಿಹಾರಾರ್ಥವಾಗಿ ಹನುಮಾನ್ ಆಪದುದ್ಧಾರ ಸ್ತೋತ್ರ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಕರಾವಲಂಬನ ಸ್ತೋತ್ರವನ್ನು ಪಠಿಸಿ. ನಿಮಗೆ ಎಲ್ಲ ರೀತಿಯೂ ಒಳಿತುಂಟಾಗಲಿ ಹಾಗೂ ಕಷ್ಟ ಕಾರ್ಪಣ್ಯಗಳು ದೂರಾಗಲಿ ಎಂದು ಆಶಿಸುತ್ತಾ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳುತ್ತೇನೆ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ತಿಳಿಸಿ. ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.